ನಮಸ್ತೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ಒಳ್ಳೆ ವೆಯ್ಟ್ ಲಾಸ್ ಪುಡಿನ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬೇಗ ವೆಯ್ಟ್ ಲಾಸ್ ಆಗ್ಬೋದು. ಒಂದು ತಿಂಗಳಿಗೆ 2 kg 3 kg ವೆಯ್ಟ್ ಲಾಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಈ ವೆಯ್ಟ್ ಲಾಸ್ ಪುಡಿನ ಯೂಸ್ ಮಾಡಿಕೊಂಡು ಬೇಗ ಎಕ್ಸಸೈಜ್ ಮಾಡಿಕೊಂಡು ಬೇಗ ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ಆ ವಸ್ತುಗಳನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ, ವೆಯ್ಟ್ ಲಾಸ್ ಪುಡಿಗೆ ಏನೇನು ಬೇಕು ಅಂತ ಅಂದರೆ ನೋಡಿ ಸ್ನೇಹಿತರೆ, ಒಂದು ತಿಂಗಳಿಗೆ ಮಾಡ್ಕೊತಾ ಇರೋವಂಥದ್ದು ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಇದು ಅಗಸೆ ಬೀಜ. ಈ ಅಗಸೆ ಬೀಜ ಬಂದು ಒಂದು 200 ಗ್ರಾಮ್ ಇದೆ ಸ್ನೇಹಿತರೆ. ಇದು 200 ಗ್ರಾಮು ಅಗಸೆ ಬೀಜ. ಒಣಶುಂಠಿ ಸ್ನೇಹಿತರೆ, ಇದು ಒಣಶುಂಠಿ ಕುಟ್ಟಿ ಪುಡಿ ಮಾಡಿರೋಂಥ ಒಣಶುಂಠಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಇದು ಜೀರಿಗೆ ಒಂದು 2 ಟೇಬಲ್ ಸ್ಪೂನ್ ಸ್ನೇಹಿತರೆ. ಇದು ಲವಂಗ 1 ಟೇಬಲ್ ಸ್ಪೂನಷ್ಟು ಸ್ನೇಹಿತರೆ. ಇದು ಸ್ನೇಹಿತರೆ, ಇದು ಕಲೋಂಚಿ ಅಂತ. ಇದು ಎಷ್ಟು ಹೆಲ್ಪ್ ಆಗುತ್ತೆ ಬಾಡಿಗೆ ಅಂತಂದರೆ ಅಷ್ಟು ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದು ಕಲೋಂಜಿ ಬಾಡಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಮೆಂತ್ಯ ಸ್ನೇಹಿತರೆ. ಇದು ಒಂದು 2 ಟೇಬಲ್ ಸ್ಪೂನು ಸ್ನೇಹಿತರೆ. ಇದು ಚಕ್ಕೆ ಒಂದು ಪಿಂಚಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಇದು ಕಪ್ಪು ಜೀರಿಗೆ, ಕಹಿ ಜೀರಿಗೆ ಅಂತಾರೆ ಇದನ್ನು. ಕಪ್ಪು ಜೀರಿಗೆ, ಕಹಿ ಜೀರಿಗೆ ಅಂತಲೂ ಅಂತಾರೆ ಸ್ನೇಹಿತರೆ. ಇದು ಅಂತೂ ತುಂಬಾ ಬಾಡಿಗೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಇದು ತಿನ್ನೋದಕ್ಕೆ ಕಹಿ, ಬಾಡಿಗೆ ತುಂಬ ಅನುಕೂಲ ಜಾಸ್ತಿನೇ ಇದೆ ಸ್ನೇಹಿತರೆ. ಇದು ಕಹಿ ಜೀರಿಗೆ. ಇದು ಸ್ನೇಹಿತರೆ, ಇದು ಬಂದು ಓಂಕಾಳು. ಈ ಓಂಕಾಳು ನಾವು ಬರೀ ಹಂಗೆ ತಿಂದ್ರೇ ಎಂಥ ಹೆಚ್ಚಿಗೆ ಊಟ ಮಾಡಿದಾಗ ಇದೊಂದು 4 ಕಾಳು ಹಾಕೊಂಡು ಜಗಿದ್ಬಿಟ್ರೆ ಸಾಕು ಸ್ನೇಹಿತರೆ, ಅಷ್ಟು ಡೈಜೆಷನ್ ಆಗುತ್ತೆ ಸ್ನೇಹಿತರೆ. ಬಾಡಿನಲ್ಲಿರೋಂಥ ಗ್ಯಾಸ್ ಎಲ್ಲ ರಿಲೀಸ್ ಆಗುತ್ತೆ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಇದು ಹಿಪ್ಲಿ ಅಂತ. ಈ ಹಿಪ್ಲಿ ಏನು ಬಾಡಿಗೆ ಕೆಲಸ ಮಾಡುತ್ತೆ ಗೊತ್ತಾ? ಇದನ್ನು ಸಖತ್ತು ಕೆಲಸ ಮಾಡುತ್ತೆ ಸ್ನೇಹಿತರೆ. ಈ ಹಿಪ್ಲಿ ಒಳಗಡೆ ಇರೋಂಥ ಕಫನ ಹೊರಗಾಕೋಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಇದು ಹಳೇ ಕೆಮ್ಮಿದ್ರೂ ಕೂಡ ಇದು ತುಂಬಾ ಇದನ್ನು ಪುಡಿ ಜೊತೆ ಹಾಕೊಂಡು ನಾವು ಕುಡಿತಾ ಇದ್ದರೆ ತುಂಬಾ ಖಾರ ಇರುತ್ತೆ ಅಷ್ಟೇ ಇದು, ಆದರೆ ಬಾಡಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಕಫ ಹೊರಗೆ ತೆಗಿತೈತೆ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಇದು ಬಂದು ಜೀರಿಗೆ ಅಲ್ಲ, ಇದು ಸೋಂಪು ಕಾಳು. ಈ ಸೋಂಪು ಕಾಳು ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದನ್ನೆಲ್ಲ ಹುರಿದು ಪುಡಿ ಮಾಡಿ ಹೆಂಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದನ್ನೆಲ್ಲ ಸ್ವಲ್ಪ ಲೈಟಾಗೆ ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದನ್ನೆಲ್ಲ 11 ಐಟಮ್ಸ್ ಇದೆ ಸ್ನೇಹಿತರೆ. ಇದನ್ನೆಲ್ಲ ನೀವು ಯೂಸ್ ಮಾಡಿ, ತುಂಬ ಬೆನಿಫಿಟ್ ಇದೆ ಬಾಡಿಗೆ. ಬನ್ನಿ, ಇದನ್ನು ಪೌಡ್ರ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಒಣ ಶುಂಠಿನ ಮೇಲೆ ಹಾಕಿದ್ದೀನಿ. ಇದನ್ನೆಲ್ಲ ಸೇರಿ ಪೌಡ್ರ್ ಮಾಡೋಣ. ನೋಡಿ, ಎಷ್ಟು ನುಣ್ಣಗಾಗುತ್ತೆ ಅಷ್ಟೊಂದು ನುಣ್ಣಗೆ ರುಬ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇದು ನನಗೆ ಒಂದು 2 ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಇಷ್ಟೇ ಸ್ನೇಹಿತರೆ ಹಾಕ್ಕೊಳ್ಳೋದು ನಾನು. ಒಂದು 3/4 ಸ್ಪೂನ್ ಹಾಕಂತೀನಿ ಸ್ನೇಹಿತರೆ. ಇದನ್ನು 3/4 ಸ್ಪೂನ್ ಹಾಕಂತೀನಿ ಸ್ನೇಹಿತರೆ. ಇದು 2 ಟೈಮ್ ಕುಡಿದ್ರೂ ಬೆನಿಫಿಟ್ ಐತೆ, 1 ಟೈಮ್ ಕುಡಿದ್ರೂ ಬೆನಿಫಿಟ್ ಐತೆ ಸ್ನೇಹಿತರೆ. ನೋಡಿ, ಒಂದು ಲೋಟ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು. ಸಿಪ್ಪೈ ಕುಡಿಬೇಕು. ಇದನ್ನು ಬಾಡಿಗೆ ನಿಧಾನವಾಗಿ ಬಾಡಿಗೆ ಹೋಗಬೇಕು. ಇದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವೆಯ್ಟ್ ಲಾಸ್ ಬೇಗ ಆಗೋಕ್ಕೆ ಅನುಕೂಲ ಆಗುತ್ತೆ. ಇದು ಕುಡಿದು ಕೂಡ ಕೈಯಲ್ಲಾದಷ್ಟು ಎಕ್ಸಸೈಜ್ ಮಾಡಿ. ಖಂಡಿತವಾಗೂ 1 ತಿಂಗಳಲ್ಲಿ 3 kg ಗ್ಯಾರಂಟಿ ವೆಯ್ಟ್ ಲಾಸ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ತನಕ ನಾನು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನನಗೆ ಒಂದು ಲೈಕ್ ಬಟನ್, ನಿಮ್ಮದು ಒಂದು ಲೈಕ್ ಬಟನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನು ಅನ್ನಿಸ್ತು ಅಂತ ನೋಡಿ ಕಮೆಂಟ್ ಮಾಡಿ, ನನಗೆ ಒಂದು ಲೈಕ್ ಬಟನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು. ಜೈ ಶ್ರೀರಾಮ್.